ದೇವರ ದರ್ಶನ ಮಾಡಿಕೊಂಡು ವಾಪಸ್ ಊರಿಗೆ ಬಂದ. ಒಬ್ಬ ವ್ಯಕ್ತಿ ಕೇಳಿದೆ, ಯಜಮಾನ ತಮ್ಮ ಎಷ್ಟು ಶೈಲಿಗೆ ಹೋಗಿದ್ದಿ? ಕಾಶಿಗೆ ಹೋಗಿದ್ದೆ. ಕಾಶಿಗೆ ಹೋಗಿ ಏನ್ ಮಾಡಿದಿ? ಕಾಶಿಗೆ ಹೋಗಿ ನಾನು ಆಸೆಯನ್ನು ಬಿಟ್ಟೆ. ಮತ್ತೆಲ್ಲಿಗೆ ಹೋಗಿದ್ದಿ? ರಾಮೇಶ್ವರಕ್ಕೆ ಹೋಗಿದ್ದೆ. ರಾಮೇಶ್ವರಕ್ಕೆ ಹೋಗಿ ಏನ್ ಮಾಡಿದಿ? ರೋಷ ಬಿಟ್ಟು ಬಂದೆ, ಸಿಟ್ಟು ಬಿಟ್ಟು ಬಂದೆ. ನಾನು ಕಾಶಿಗೆ ಹೋಗಿ ಆಸೆ ಬಿಟ್ಟು ಬಂದೆ, ರಾಮೇಶ್ವರನಿಗೆ ಹೋಗಿ ನಾನು ಸಿಟ್ಟು ಬಿಟ್ಟು ಬಂದೆ ಅಂತ ಹೇಳಿದಾಗ ಒಳ್ಳೆ ಮಳ್ಳೆ ಅದ ಮಾತು ಕೇಳಿದಂತೆ ಯಜಮಾನ್. ಎಲ್ಲಿಗೆ ಹೋಗಿದ್ದು? ಈಗ ಹೇಳಿದಲ್ರಿ. ಅಲ್ಲ, ಎಲ್ಲಿಗೆ ಹೋಗಿದ್ದು? ಹಿಂಗ ಒಳ್ಳೆ ಮಳೆ ಕೇಳಿದಾಗ ಆ ಕಾಶಿಗೆ ಹೋಗಿ ಬಂದಿರಂತ ಏನು ಹೇಳಿದಿಲ್ಲ. ಆ ವ್ಯಕ್ತಿಗೆ ಸಿಟ್ಟು ಬಂತಂದು. ಎಷ್ಟು ಸಲ ಹೇಳ್ಬೇಕು ನನ್ಗೆ ಗೊತ್ತಾಗತ್ತಿಲ್ಲ. ರಾಮೇಶ್ವರನಿಗೆ ಹೋಗಿ ಸಿಟ್ಟನ್ನು ಬಿಟ್ಟು ಬಂದಿರಂತ ಹೇಳ್ತದೆ. ಎಲ್ಲಿ ಬಿಟ್ಟಿದ್ದೀನಿ ನೀನು ಸಿಟ್ಟು? ಅದಕ್ಕೆ ಅಂತರಂಗ ಬಹಿರಂಗ ಇರಲು ಸುದ್ದಿ ಆದಾಗ ನಾಮಗಳಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಸೆಲ್ಲಲಿಕ್ಕೆ ಸಾಧ್ಯತೆ. ಲಕ್ಷಾಣ ಸಿದ್ಧಲಿಂಗ ಮಹಾರಾಜರು ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಬರುತ್ತಾರೆ. ಸಿದ್ಧಾರೂಢ ದರ್ಶನಕ್ಕಾಗಿ ಭಕ್ತರು ಸಾಲು ಸಾಲಾಗಿ ನಿಂತಿರ್ತಾರೆ. ಸ್ವಲ್ಪ ಹೊತ್ತು ಸಿದ್ಧಲಿಂಗ ಮಹಾರಾಜರು ಅಲ್ಲೇ ನಿಂದಿರ್ತಾರೆ. ಸಿದ್ಧಾರೂಢರು ಕಣ್ಣೆತ್ತೂರ ಕಡೆ ನೋಡಲಿಲ್ಲ. ಸಿದ್ಧಲಿಂಗ ಮಹಾರಾಜರಿಗೆ ಸಿಟ್ಟು ಬರ್ತದೆ. ನಾನು ತನ್ನ ಸನ್ನಿಧಿಗೆ ಬಂದಿನಂದ್ರು ಸಹಿತ ನನ್ನ ಕಡೆ ಕಣ್ಣೆತ್ತಿ ನೋಡಲಿಲ್ಲ. ಈತನಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸಬೇಕಂತ ತಿಳ್ಕೊಂಡು ಆ ಸಿದ್ಧಾರೂಢ ಮಠದ ಹೊರಗಡೆ ಇರ್ತಕ್ಕಂಥ ಬಾವಿಯ ದಂಡಿಗೆ ಕುದುರ್ತಾನೆ. ಸಿದ್ಧಾರೂಢ ದರ್ಶನಕ್ಕೆ ಹೋಗ್ತಕ್ಕಂಥ ಭಕ್ತರನ್ನು ಕರೆದು ತನ್ನ ಜೋಳಿಗೆಯಲ್ಲಿ ಕೈ ಹಾಕಿ ಎಲ್ಲರಿಗೂ ಇಡೀ ಮಾದಲಿಯನ್ನು ಕೊಡ್ತಾನೆ. ಯಾರೋ ತಾತ ಪ್ರಸಾದ ಕೊಡ್ತಾನಂತೇಳಿ ಸಿದ್ಧಲಿಂಗ ಮಹಾರಾಜನ ಹತ್ರ ಬರ್ತಾರೆ. ಬಂದವರೆಲ್ಲರಿಗೂ ತನ್ನ ಜೋಳಿಗೆಯಲ್ಲಿ ಕೈ ಹಾಕೋದು, ಮಾದಲಿ ಕೊಡು. ಸಾವಿರಾರು ಜನ ಭಕ್ತರಿಗೆ ಮಾದಲಿಯನ್ನು ಕೊಡ್ತಾ ಇದ್ದ. ಸಿದ್ಧಾರೂಢರ ಹತ್ರ ಒಬ್ಬರು ಉಳಿಲಿಲ್ಲ. ಏನೇನ ಕೊಡ್ತಾರ, ಸಿಗ್ತೈತೆ ಅಂದ್ರೆ ಎಲ್ಲರೂ ಎದ್ದು ಹೋಗ್ತಾರನೆ. ಏನೋ ಸಿಗ್ತೈತೆ ಅಂದ್ರೆ ಯಾರು ಅಲ್ಲಿ ಅಂತ. ಯಾವಾಗಿದ್ದ ತನ್ನ ಜೋಳಿಗಿನ ಮಾದಲಿನ ತೆಗೆದು ಕೊಡ್ತಾ ಇದ್ದ. ಸಿದ್ಧಾರೂಢ ಇದ್ದಿರ್ತಕ್ಕಂಥ ಭಕ್ತರೆಲ್ಲರೂ ಖಾಲಿ ಆಗಿಬಿಟ್ರು. ಎಲ್ಲರೂ ಸಿದ್ಧಲಿಂಗ ಮಹಾರಾಜನ ಹತ್ರ ಪಾಳೆ ಹೆಚ್ಚಾರ. ಸಿದ್ಧಾರೂಢರಿಗೆ ಗೊತ್ತಾಯ್ತು, ಈತ ಮಹಿಮಾ ಪುರುಷ ಅದಾನ, ಈತ ಸಿದ್ಧಿ ಪುರುಷ ಅದಾನ. ಅಲ್ಲಿ ಒಬ್ಬ ತಮ್ಮ ಶಿಷ್ಯನನ್ನು ಕರೆದು ಕೇಳ್ತಾರ. ಆತ ಎಲ್ಲರಿಗೆ ಸಾವಿರಾರು ಮಂದಿಗೆ ಮಾದಲಿ ಕೊಟ್ಟಾನಲ್ಲ, ಎಲ್ಲಿಂದ ಕೊಡ್ತಾನ? ಯಪ್ಪ, ಒಂದಿಷ್ಟೇ ಜೋಳಿಗೆ ಐತಿ, ಆ ಜೋಳಿಗೆಲಿಂದ ಕೈ ಹಾಕ್ತಾನ, ತೆಗಿತಾನ, ಮಾದಲಿಯನ್ನು ಕೊಡುತ್ತಾನ. ಸಿದ್ಧಾರೂಢರು ಅಂತಾರ, ಜಾತ್ರೆಗಾಗಿ ನಾವು ಮಾದಲಿ ಮಾಡಿಸಿ, ಸಿದ್ಧಾರೂಢರು ಜಾತ್ರೆಗಾಗಿ ಮಾದಲಿ ಮಾಡಿಸಿ ಒಂದು ರೂಮಿನಲ್ಲಿ ಅದರ ಕಟ್ಟೆಯನ್ನು ಕಟ್ಟಿದ್ರು. ಶಿಷ್ಯರನ್ನು ಕರೆದು ಕೇಳ್ತಾರ, ಆ ಮಾದಲಿ ಕಟ್ಟೆನ ಹಾಕಿತ್ತಲ್ಲ, ಆ ರೂಮನ್ನು ತೆಗೆದು ನೋಡ್ರಿ, ಅಲ್ಲಿ ಮಾದಲಿ ಏನಾದ್ರೂ ಖಾಲಿ ಆಗಿತ್ತೆ ನೋಡ್ಕೊಂಡು ಬರ್ರಿ ಅಂತಾರು. ಶಿಷ್ಯರಿಗೆ ಕದ ತೆಗೆದು ಆ ಕೋಣೆಯೊಳಗಿರ್ತಕ್ಕಂಥ ಮಾದಲಿ ಕಟ್ಟಿಯನ್ನು ನೋಡ್ತಾರ. ಆ ಮಾದಲಿ ಕಟ್ಟಿ ಅರ್ಧ ಕಟ್ಟಿ ಸರಿದೋಗಿತ್ತಂದು. ಸಿದ್ಧಲಿಂಗ ಮಹಾರಾಜರ ಕುಂತಿದ್ರಲ್ಲ, ಸ್ಥಳಕ್ಕೆ ಬರ್ತಾರ. ಏನಪ್ಪಾ, ಜಾತ್ರೆಗಾಗಿ ಭಕ್ತರು ಬರ್ತಾರ. ಅವರೆಲ್ಲರ ಸಲುವಾಗಿ ನಾನು ಮಾದಲಿಯನ್ನು ಮಾಡಿಸೀನಿ, ನನ್ನ ಮಾದಲಿಯನ್ನು ಅರ್ಧ ಮಾದಲಿ ಖಾಲಿ ಮಾಡಿಬಿಟ್ಟೆಲ್ಲ ಅಂದಾಗ ಸಿದ್ಧಲಿಂಗ ಮಹಾರಾಜರು ಅಂತಾರ, ನಾನು ಯಾಕೆ ನಿನ್ನ ಮಾದಲಿ ಕಟ್ಟಿಯನ್ನು ಖಾಲಿ ಮಾಡಲಿ? ಇಲ್ಲಪ್ಪ, ನೀನು ಮಾಡಿದ್ದು ನನಗೆ ಗೊತ್ತಾದು ಅಂತಾರೆ ಸಿದ್ಧಾರೂಢರು. ಸಿದ್ಧಲಿಂಗ ಮಹಾರಾಜರು ಅಂತಾರ, ನಿನ್ನ ಕೈಯಲ್ಲಿ, ನಿನ್ನ ಹಸ್ತದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಐತಿ ಸಿದ್ಧಾರೂಢ. ಯಾರು ತಲೆ ಮೇಲೆ ನಿನ್ನ ಹಸ್ತ ಇರ್ತೀವಿ ಅವರ ಜೀವನ ಪಾವನ ಆಕೈತೆ, ಅವರ ಮನತನ ಉದ್ಧಾರ ಆಕೈತಿ. ಜಾತ್ರೆಗಾಗಿ ಮಾಡಿರ್ತಕ್ಕಂಥ ಮಾದಲಿ ಅರ್ಧ ಖಾಲಿ ಆದ್ರೂ ಸಹಿತ ನೀನೋಗಿ ಎಲ್ಲದ್ರ ಮೇಲೆ ಕೈ ಇಟ್ರೆ ಇದ್ದ ಮಾದಲಿ ಇದ್ದಂಗೆ ಆಕೈತಲ್ಲ, ಬಾಹೋಗನಂತೇಳಿ ಯಾವ ಸಿದ್ಧಲಿಂಗ ಮಹಾರಾಜರು ಸಿದ್ಧಾರೂಢನ್ನು ಕರ್ಕೊಂಡು ಆ ಮಾದಲಿ ಕಟ್ಟೆ ಹತ್ರ ಬಂದು, ಏನು ಅರ್ಧ ಖಾಲಿಯಾಗಿತ್ತು, ಸಿದ್ಧಾರೂಢ ನಿನ್ನ ಹಸ್ತವನ್ನ ಇಡು. ಸಿದ್ಧಾರೂಢರು ಅಂತಾರ, ಇಲ್ಲಪ್ಪ, ನಿನ್ನ ಹಸ್ತ ಇಡು. ಸಿದ್ಧಲಿಂಗ ಮಹಾರಾಜ, ನಿನ್ನ ಹಸ್ತವನ್ನ ಇಡು. ಇಷ್ಟು ಹೇಳಿದಾಗ ಸಿದ್ಧಲಿಂಗ ಮಹಾರಾಜರು ತನ್ನ ಆರಾಧ್ಯ ಗುರುವರನಾಗಿರ್ತಕ್ಕಂಥ ಶಂಕರಲಿಂಗ ಶಿವಯೋಗಿಗಳನ್ನ ನಾಮಸ್ಮರಣೆ ಮಾಡಿ, ಅಪ್ಪ ಸದ್ಗುರುನಾಥನೇ, ಶಂಕರಲಿಂಗ ಶಿವಯೋಗಿ ಸಿದ್ಧಾರೂಢ ಮಠದಲ್ಲಿರ್ತಕ್ಕಂಥ ಯಾವ ಮಾದಲಿ ಕಟ್ಟಿ ಇದ್ದಂಗ ಮಾಡಪ್ಪ ಅಂತೇಳಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಆ ಮಾದಲಿ ಕಟ್ಟಿಗೆ ತನ್ನ ಹಸ್ತವಿಟ್ಟ ತಕ್ಷಣ
ಏನು ಮಾರ್ಲಿ ಕಟ್ಟಿ ಖಾಲಿ ಆಗಿತ್ತು ಅದೆಲ್ಲ ತುಂಬಿ ಬಿಡುತ್ತಾರೆ. ಸಿದ್ದರಾಮಪ್ಪ ಅಂತಕ್ಕಂಥ ಭಕ್ತ ಸಿದ್ಧಲಿಂಗ ಮಹಾಸ್ವಯೋಗಿಗಳಿಂದ ಉಪದೇಶವನ್ನು ಪಡೆದುಕೊಂಡು ಗುರುಪದೇಶವನ್ನು ಪಡೆದುಕೊಂಡು ನಾನು ಕೂಡ ಜೀವನ್ಮುಕ್ತನಾಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಟುಕೊಂಡು ಲಚ್ಚಾನ ಮಠಕ್ಕೆ ಬರ್ತಾ ಇದ್ದಾನೆ. ಬಂದ ಗುರುಗಳ ಪಾದಕ್ಕೆ ನಮಸ್ಕಾರವನ್ನು ಮಾಡಿ, ಏನಪ್ಪಾ ನಿನ್ಗೆ ಯಾಕೆ ಬಂದಿದೆ, ನಿನಗೇನು ಬೇಕು ಅಂತ ಕೇಳಿದಾಗ, ನನಗೇನು ಬೇಡ ತಂದೆ, ನನಗೆ ಗುರುಪದೇಶವನ್ನು ಕೊಡು, ಇದನ್ನು ಬಿಟ್ಟು ನಾನು ಏನನ್ನ ಬೇಡುವುದಿಲ್ಲ. ಆ ಗುರುಪದೇಶವನ್ನು ಮಹಾಮಂತ್ರವನ್ನು ಉಪದೇಶ ಮಾಡಲು ಬೇಡಿಕೊಂಡಾಗ ಯಾವ ಸಿದ್ಧಲಿಂಗ ಮಹಾರಾಜರು ನಿನಗೆ ಗುರುಪದೇಶ ಆಗಬೇಕಾತಂದ್ರೆ ಬಹಳ ದಿವಸ ನೀನಲ್ಲಿ ಸೇವಾ ಮಾಡು, ಶ್ರೀಮಠದಲ್ಲಿ ನೀನು ಸೇವಾ ಮಾಡಬೇಕು. ಆ ಲಚ್ಚಾನ ಮಠದಲ್ಲಿ ವಯೋವೃದ್ಧರು, ಕಣ್ಣಿಲ್ಲದವರು, ಕಾಲಿಲ್ಲದವರು, ದಿಕ್ಕಿಲ್ಲದವರು ಒಂದಲ್ಲಿ ವಾಸ ಮಾಡಿದ್ರು. ಅನಾಥರು, ಅವರನ್ನ ಜೋಪಾನ ಮಾಡತಕ್ಕಂಥ ಕೆಲಸವನ್ನ ನೀನು ಮಾಡಬೇಕು. ಆ ಸೇವೆಯನ್ನು ಏನ್ ಮಾಡಿದ್ದಾದ್ರೆ ಮುಂದೊಂದು ದಿವಸ ನಿನಗೆ ಉಪದೇಶ ಮಾಡ್ತಾರೆ ಅಂತೇಳಿ ಸಿದ್ಧಲಿಂಗ ಮಹಾರಾಜರು ಆ ಭಕ್ತನಿಗೆ ಹೇಳ್ತಾ ಇದ್ದಾರೆ. ಸುಮಾರು ವರ್ಷಗಳ ಪರ್ಯಂತರ ಆ ಸಿದ್ದರಾಮಪ್ಪನು ಲಚ್ಚಾನ ಮಠದಲ್ಲಿ ಸೇವೆಯನ್ನು ಮಾಡುತ್ತಾನೆ. ಮುಂದೆ ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಆ ಸಿದ್ದರಾಮಪ್ಪನನ್ನು ಕರೆದು, ನೀನು ರಾಯಚೂರು ಸಮೀಪದಲ್ಲಿ ಏಳುಗುಡ್ಡದ ಪಕ್ಕದಲ್ಲಿ ಅಲ್ಲಿ ಬೋಳಂದಡ್ಡಿ ಅಂತಕ್ಕಂಥ ಒಂದು ಗ್ರಾಮ ಬರುತ್ತಾಗ, ಆ ಗ್ರಾಮದಿಂದ ನೀನು ಪೂರ್ವ ದಿಕ್ಕಿಗೆ ಗುಡ್ಡದಲ್ಲಿ ಹೋದ್ರ ತಗ್ಗಾದ ಪ್ರದೇಶದಲ್ಲಿ ಮಲ್ಲಿಕಾರ್ಜುನನ ದೇವಸ್ಥಾನ ಇತ್ತು. ಅಲ್ಲಿ ನೀನು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಅನುಷ್ಠಾನವನ್ನು ಮಾಡಬೇಕು. ಆ ಮಲ್ಲಿಕಾರ್ಜುನನ ಅಪ್ಪಣೆ ನನಗಾತಂದ್ರೆ ನಿನ್ನ ಗುರುಪದೇಶ ಮಾಡ್ತೇನೆ ಅಂತ ಹೇಳ್ತಾನೆ. ಯಾವ ಗುರುಗಳ ಅಪ್ಪಣೆಯನ್ನು ಪಡೆದುಕೊಂಡು ಸಿದ್ದರಾಮಪ್ಪನು ಆ ಬೋಳಂದಡ್ಡಿ ಅಂದ್ರೆ ರಾಯಚೂರಿನಿಂದ ಒಂದು 10 ಕಿಲೋಮೀಟರ್ದಲ್ಲಿ ಐತದು. ಆ ಬೋಳಂದಡ್ಡಿ ಗ್ರಾಮದ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಗುಡ್ಡದಲ್ಲಿ ತಗ್ಗಾದ ಪ್ರದೇಶದಲ್ಲಿ ಆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಊಟೋಪಚಾರಗಳನ್ನು ಬಿಟ್ಟು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾನೆ. ಗಿಡದ ತಪ್ಪಲನ್ನು ತಿಂದು ಅಲ್ಲಿ ತಪಸ್ಸನ್ನು ಮಾಡ್ತಾನೆ. ಒಂದು ದಿವಸ ನಮಗೆ ಊಟ ಇಲ್ಲ ಅಂತಂದ್ರೆ ಹೆಂಗಾಕೈತಿ ಪರಿಸ್ಥಿತಿ. ಶಿವಯೋಗ ದಿವಸ ಒಂದೇ ದಿವಸ ಒಪ್ಪತ್ತು ಮಾಡ್ಬೇಕಾದ್ರೆ ಯಾವಾಗ ತೊಂದಿಗೈತೇನೋ, ಹೌದಿಲ್ಲ, ಒದ್ದಾಡಿ ಬಿಡ್ತೀರಿ. ಸುಮಾರು 3 ತಿಂಗಳ ಪರ್ಯಂತರ ತಪಸ್ಸನ್ನು ಮಾಡಬೇಕಾದ್ರೆ ಬರೇ ಒಂದು ಹೊತ್ತು 5 ಬೇನಿಯ ಎಲೆಯನ್ನು ತಿಂದು ತಪಸ್ಸನ್ನು ಮಾಡಿದ್ದು. ಹೀಗಾಗಿ ಆತನ ದೇಹ ಕ್ಷೀಣ ಆಗಿಬಿಡುತ್ತೆ. ಆತನ ಭಕ್ತಿಗೆ ಮೆಚ್ಚಿರ್ತಕ್ಕಂಥ ಆ ಕ್ಷೇತ್ರದ ಮಲ್ಲಿಕಾರ್ಜುನ ಸಿದ್ಧಲಿಂಗ ಮಹಾರಾಜರ ಕನಸಿನಲ್ಲಿ ಬಂದು ಹೇಳ್ತಾನ, ನಿನ್ನ ಶಿಷ್ಯರಿಗೆ ನೀನು ಉಪದೇಶ ಮಾಡಬೇಕು. ಯಾವಾಗ ಸ್ವಪ್ನದಲ್ಲಿ ಗೋಚರ ಆಯ್ತು, ಮರುದಿನವೇ ಸಿದ್ಧಲಿಂಗ ಮಹಾರಾಜರು ಆ ಬೋಳಂದಡ್ಡಿ ಗ್ರಾಮದ ಆ ಗುಡ್ಡದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರುತ್ತಾರೆ. ಶಿಷ್ಯನನ್ನ ನೋಡ್ತಾರೆ, ಎಲ್ಬತ್ತೋಗಳು 2 ಆಗ್ಯಾವ. ಕೊನೆಗೆ ಅಲ್ಲಿ ಭಕ್ತರನ್ನು ಕರೆಸಿ ಒಂದು ಗ್ಲಾಸ್ ಹಾಲನ್ನು ತರಿಸಿ ಆತನಿಗೆ ಹಾಲನ್ನು ಕುಡಿಸಿ, ಇಂದಿನಿಂದ ನೀನು ಸಿದ್ದರಾಮನಲ್ಲ, ಇಂದಿನಿಂದ ನೀನು ಕ್ಷೀರಾಲಿಂಗ ಅಂತೇಳಿ ಆತನಿಗೆ ಹೆಸರನ್ನು ಕರೆದು ನಿತ್ಯವೂ ನೀನು ಒಂದು ಗ್ಲಾಸ್ ಹಾಲನ್ನು ಕುಡಿಬೇಕು. ಇನ್ನು 21 ದಿನಗಳ ಪರ್ಯಂತರ ನೀನು ಇಲ್ಲಿದ್ದುಕೊಂಡು ಮುಂದೆ ನೀನು ಸಂಚಾರವನ್ನು ಮಾಡಬೇಕಂತೇಳಿ ಅಪ್ಪಣೆಯನ್ನು ಮಾಡಿ ಬರುತ್ತಾರೆ. ಆ ಕ್ಷೀರಾಲಿಂಗ ಮಹಾರಾಜರು ಗುರುಗಳಿಂದ ಉಪದೇಶವನ್ನು ಪಡೆದುಕೊಂಡು ಮುಂದೆ 21 ದಿನಗಳ ಆದ ನಂತರ
ಆ ಬೋಳಂದಡ್ಡಿ ಗ್ರಾಮವನ್ನು ಬಿಟ್ಟು ಸಂಚಾರ ಮಾಡುತ್ತಾ ಲಿಂಗಸೂರ್ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾನೆ. ಆ ಲಿಂಗಸೂರ ಗ್ರಾಮದಲ್ಲಿ ಮಸೀದಿಯಲ್ಲಿ ವಾಸ ಮಾಡ್ತಾನ. ಮಸೀದಿಯಲ್ಲಿ ವಾಸ ಮಾಡಿರೋ ಸಂದರ್ಭದಲ್ಲಿ ಆ ಮಸೀದಿಯಲ್ಲಿ ದೇವರ ಪೆಟ್ಟಿಗೆಯಲ್ಲಿ ದೇವರ ಹಸ್ತ ಬಂಗಾರದ ಹಸ್ತ ಮಾಡಿದ್ರ. ಆ ಹಸ್ತ ಕಳವಾಗಿ ಬಿಡ್ತೈತಿ. ಆ ಅಲ್ಲನೇ ಪರೀಕ್ಷೆ ಮಾಡಿದ್ನೋ, ಏನು ಮಲ್ಲಿಕಾರ್ಜುನ ಪರೀಕ್ಷೆ ಮಾಡಿದ್ನೋ, ಏನ್ ಗುರುಗಳ ಪರೀಕ್ಷೆ ಮಾಡಿದ್ರೆ ಗೊತ್ತಿಲ್ಲ. ಯಾವಾಗ ಅದು ಪೆಟ್ಟಿಗೆಯಲ್ಲಿ ಬಂಗಾರದ ಹಸ್ತ ಇಲ್ಲದಂಗ ಆಯ್ತು, ಮುಂಜಾನೆ ಬಂದಿರ್ತಕ್ಕಂಥ ಮುಲ್ಲ ಆ ಪೆಟ್ಟಿಗೆ ತೆಗೆದು ನೋಡ್ತಾನೆ. ಆ ಪೆಟ್ಟಿಗೆಯಲ್ಲಿ ಹಸ್ತ ಇಲ್ಲ. ದೂರು ತುಂಬಿಲ್ಲ ಸುದ್ದಿ ಮಾಡ್ತಾನೆ, ಎಲ್ಲರನ್ನು ಕರೆಸ್ತಾನೆ. ಆ ಊರ ಮಾಲಿಗೌಡ ಇಲ್ಲಿರ್ತಕ್ಕಂಥ ಈ ಸಾಧುನ ಜೋಳಿಗೆನ ಶೋಧನೆ ಮಾಡ್ರಂತಂದಾಗ ಆ ಜೋಳಿಗೆಯಲ್ಲಿ ನೋಡಿದ್ರೆ ಅದು ಬಂಗಾರದ ಹಸ್ತ ಸಿಕ್ಕು ಬಿಡ್ತಾ ಇದ್ದಾನೆ. ಮತ್ತೇನು ಕಳ್ತನ ಮಾಡಿಲ್ಲ, ಅದೊಂದು ಸತ್ವ ಪರೀಕ್ಷೆ. ಸಾಧುವಾಗಿ ಕಳ್ತನ ಮಾಡ್ತೀನಿ ಅಂತ ಕಂಠನ ಕಂಬಕ್ಕ ಹಗ್ಗ ತಗೊಂಡು ಆತನ ಕಂಬ ಕಟ್ಟಿ ಬಾರ್ಕಲ್ ತಗೊಂಡು ಬಡೀರಂದಾಗ ಆ ಕ್ಷೀರಾಲಿಂಗ ಮಹಾರಾಜಿಗೆ ಬಾರ್ಕಲ್ ತಗೊಂಡು ಹೊಡಿತಾರ. ಆಗ ಕ್ಷೀರಾಲಿಂಗ ಮಹಾರಾಜರಂತಾರ, ಅಪ್ಪ ಸಿದ್ಧಲಿಂಗ ಮಹಾರಾಜನೇ, ನಾನು ಅದನ್ನು ಕಳ್ತನೂ ಮಾಡಿಲ್ಲ. ಆ ದೇವರ ಹಸ್ತ ನನ್ನ ಜೋಳಿಗೆಯಲ್ಲಿ ಬಂದೈತಿ, ಎಲ್ಲರಿಗೆ ಕಾಣಿಸ್ಕೊಂಡೈತಿ. ನಾನು ನಿರಪರಾಧಿ. ಭವಬಂಧನವನ್ನು ಬಿಡುಗಡೆ ಮಾಡ್ತಕ್ಕಂಥ ಸದ್ಗುರುನಾಥನೇ, ಈಗ ಬಂದಿರ್ತಕ್ಕಂಥ ವಿಪತ್ತಿನಿಂದ ನನ್ನ ಪಾರು ಮಾಡು. ಶಂಕರಲಿಂಗ ಮಹಾರಾಜರನ್ನ, ಸಿದ್ಧಲಿಂಗ ಮಹಾರಾಜರನ್ನ ಸ್ತೋತ್ರ ಮಾಡ್ತಾನ. ಆತನಿಗೆ ಬಾಳ್ಕೊ ತಗೊಂಡು ಹೊಡೆದಂಗೆಲ್ಲ ಆ ಏಟುಗಳು ಏನು ಊರ ಮಾಲಿಗೌಡ ಅವನೇನ್ ಕೇಳ್ತಾರೆ, ಕಂಬಕ್ಕೆ ಕಟ್ಟಿ ಹೊಡೆ ಅಂತ ಹೇಳಿದ್ದಲ್ಲ, ಈ ಕ್ಷೀರಾಲಿಂಗ ಮಹಾರಾಜರಿಗೆ ಹೊಡೆದಂಗೆಲ್ಲ ಆ ಏಟು ಆ ಮಾಲಿಗೌಡನಿಗೆ ಬೀಳ್ತಾ ಇದ್ವು. ಅದು ಮಾಲಿಗೌಡ ಸೀದಾ ಬಸ್ಸಿಗೆ ಓಡಿ ಬರ್ತಾವ. ಏನೋ ಈತನಿಗೆ ಹೊಡೆದಂಗಲ್ಲ, ನನಗೆ ಏಟ ಬೀಳ್ತಾವ, ಆತನ ಹೊಡಿಬಾಡ್ರಿ, ಇದನ್ನ ಬಿಚ್ಚಿ ಬಿಡ್ರಿ. ಆದದ್ದಾತು. ಆತನ ಜೋಳಿಗೆಲ್ಲಿರ್ತಕ್ಕಂಥ ಹಸ್ತವನ್ನ ಪೆಟ್ಟಿಗೆಯಲ್ಲಿ ಇಡ್ರಿ ಅಂತೇಳಿ ಆ ಜೋಳಿಗೆಯನ್ನು ನೋಡ್ತಾರ. ಆ ಜೋಳಿಗೆಯಲ್ಲಿ ಇಲ್ಲ ಹಸ್ತ. ಮತ್ತೆ ಎಲ್ಲಿ ಹೊತ್ತಿದು ಆ ದೇವರ ಪೆಟ್ಟಿಗೆಯಲ್ಲಿ ಹೋಗಿ ನೋಡಿದ್ರ ಮೊದಲು ಎಲ್ಲಿತ್ತು ದೇವರ ಹಸ್ತ, ಅಲ್ಲೇ ಇತ್ತಂದು. ಊರ ಮಂದಿ ಎಲ್ಲ, ಯಪ್ಪ ನೀನು ಮನಸ್ಸರೊಂದು ಕೂಡ ನಮ್ಮ ಊರಿಗೆ ಶಾಪ ಕೊಟ್ಟು ಹೋಗಬೇಡ. ಇಲ್ಲಪ್ಪ, ನನ್ನ ಹಣೆ ಬರದಾಗ ಅಷ್ಟೇ ಐತಿ, ಬಡಿಸ್ಕೊಳೋದೈತಿ, ಬಡ್ದಿರಿ, ಆದ್ರೂ ನೀವು ಹೊಡೆದ ಏಟು ನನಗೆ ಬಿದ್ದಿಲ್ಲ. ಎನ್ನ ಗುರುವರೇನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜನನ್ನ ಸ್ತೋತ್ರ ಮಾಡಿದೆ, ಆ ಏಟು ನನಗೆ ಬೀಳಲಿಲ್ಲ. ಅದಕ್ಕೆ ಗುರುವಿನ ನಾಮಸ್ಮರಣೆಯಲ್ಲಿ ಎಂತ ಒಂದು ಶಕ್ತಿ. ಹಿಂಗ ತಿಪ್ಪನವೊಮ್ಮೆ ತಿಮ್ಮನವ ಪುರಾಣಕ್ಕೊಂದು ಲಿತಿ ಮಾಡಿದ್ದಂತ. ಪುರಾಣಕ್ಕೊಂದು ರೀತಿ ಮಾಡಿದ್ದಕ್ಕಾಗಿ ಆತನು ಹಿಡಿಗನ್ನು ಹೋಗಕತ್ತಿ ಬಂದು ಹೊಸ್ತಾಗಿ ಲಗ್ನ ಆಗೈತಿ. ಹೊತ್ತಿರೋದ್ರಾಗ ಊರು ಮುಟ್ಟಬೇಕನ್ನೋದ್ರೊಳಗಾಗಿ ದಾರ್ಯಾಗ ಮಳಿ ಹೊಡೆದು ಬಿಡ್ತಿ. ಹಂಗೂ ಹೆಂಗೆ ಏಕೋ ಮಾಡಿ ಊರು ಮುಟ್ಟಿದ. ಬಂದು ಬಸ್ ಸ್ಟ್ಯಾಂಡ್ನಾಗ ಇಳಿದ, ಹೊತ್ತು ಮಳಿಗೆ ಬಿಡ್ತಾರ. ಅವ ಅಂದಾಜಿನ ಮೇಲೆ ಅತ್ತಿ ಮನೆಗೆ ಹೊಂಟಿದ್ದ. ಹೊಸ್ತಾಗಿ ಲಗ್ನ ಆದಾಗ ಮತ್ತೆಲ್ಲರೂ ಹೆಂಗೆ ಹೆಂಡತಿ ಮನೆಗೆ ಹೋಗ್ತಾರ, ಹಂಗೆ ಇವನು ಹೋಗಿದ್ದ. ಇವನಿಗೆ ಹಿಡಿಕೊಂಡು ಹೋಗಕತ್ತೇವ. ಅಂದಾಜಿನ ಮೇಲೆ ಬೀಗರ ಮನೆಗೆ ಹೊಂಟಿದ್ದ. ನಮ್ಮ ಗವಾಗಳಂತಾರೊಬ್ರು ಹಾಗೆ ತೆಗ್ಸಿಬಿಟ್ಟಿದ್ರು ದಾರ್ಯಾಗ. ಇದು ಸೀದಾ ಬಂತು, ನೋಡ್ಲಿಲ್ಲ, ಗೊತ್ತಾಗ್ಲಿಲ್ಲ. ಇಳಿಗಂಡು ಹೋಗ್ತಾವ, ಕಣ್ಣ ಕಾಣಂಗಿಲ್ಲ. ಇದು ಸೀದಾ ಬಂದುತ್ತ ಹಾಗೆ ತಗೋತ್ಕೊಂಡ್ ಬಂದ್ಬಿಟ್ಟಿದ್ದೇವೆ. ಮೂನೇನು ಮಂದಿ ಅಯ್ಯಯ್ಯವ ಇಂಥ ರೆಡಿ ಆಯ್ತಾ, ಇದಕ್ಕೇನು ಕಣ್ ಕಾಣ್ತಾವಿಲ್ಲ, ಹಾಗೆ ಬಿದ್ದೈತಿ, ಎತ್ತರಂತ ಎಲ್ಲರೂ ಕೂಡಿ ಎತ್ತಿದ್ರು. ಮೂನೇನು ಮಂದಿ ಏನತ್ತಮ್ಮ, ನನ್ ಕಣ್ ಕಾಣಂಗಿಲ್ಲ ಏನು? ಕಣ್ ಕಾಣ್ತಾವ್ರಿ. ಮತ್ತೆ ಕಣ್ ಕಂಡ್ರೆ ಹಗೆದಾಗೆ ಕೂತ್ಕೊಂಡ್ಬಿದ್ದಿ. ಇಲ್ರಿ, ನಾನು ಒಂದಾಗೆ ದಕ್ಷಿಣಿ, ನನ್ನಗೇಕಿಂತ ನಿಮ್ಮೂರನಾಗೆ ದೊಡ್ಡದೈತೋ ಸಣ್ಣದೈತೆ ಅಂತ ನೋಡಕ್ ಇಳಿದಿದ್ದೆ. ಕಣ್ ಕಾಣಂಗಿಲ್ಲ ಅಂದ್ರೆ ಮರಿ ದುಃಖ.
ಹಿಂಗ ನಮ್ಗೇನ್ ಗೊತ್ತಪ್ಪ, ಕಣ್ ಕಾಣಗಳಿಂದ ಮಾಡಿದ್ವಿ. ಅತ್ತಿ ಮನೆಗೆ ಬಂದ, ಕೊನೆ ಪಾಂಡುನಿಗೆ ಎತ್ತ ಅಲ್ಲೇ ಕೊನೆ ಕಟ್ಟಿಗೆ ಕುತ್ಕೊಂಡ. ಅತ್ಯಂತ ಭಾರತಮ್ಮ ಒಳಗ್ ಬಾ, ಇಲ್ಲ ಎತ್ತಿ ಇಲ್ಲೇ ಆರಾಮ ಐತಿ, ಒಳಗ್ ಹೋಗಿ ಕಣ್ ಕಾಣಂಗ ಇವ್ ಅಳಿಯ ಬಂದನಂತೇಳಿ ಅತ್ತಿ ಒಂದಿಷ್ಟು ಖಾರ ಮಂಡಳ ಮಾಡಿ ತಂದು ತಾಟ ನೂರಿಟ್ಲು. ಇದು ಸುಮ್ಮನೆ ಕೊಡ್ಬೇಕು, ಬಂದು ಮುಚ್ಕೊಟ್ಟು ಕಣ್ ಕಾಣಂಗ ಮಕ್ಕ. ಅತ್ತಿ ಅಲ್ಲೇ ಒಂದು ಕಂಬಕ್ಕೆ ಟಗರು ಮರಿ ಕಟ್ಟಿದ್ಲು, ಆ ಟಗರು ಮರಿ ತಿನ್ನಕ್ಕೆ ಎತ್ತಿ ಬಿಡಿದಾನ. ಅತ್ತೆ ಬಂದು ನೋಡ್ತಾಳ, ಅಳಿಯ ಸುಮ್ಮನೆ ಕುಂತಾನ. ಆದ್ರೆ ಟಗರು ಮರಿ ಮಂಡಕ್ಕೆ ತಿನ್ನಕತ್ತೇವ. ಅತ್ಯಂತಾಳ, ಅಯ್ಯ ತಮ್ಮ ನನಗೆ ಕಣಿಗಿನ ಕಾಣ್ತಾವಿಲ್ಲ, ಅಳಿಯ ತಿನ್ಲಂತೇಳಿ ಮಂಡಕ್ಕಿ ಮಾಡಿ ತಂದು ಮುಂದಿಟ್ಟ ಸುಮ್ಮನೆ ಕುಂತಿಯಲ್ಲ. ಹಿಂಗ ಅಂದಾಗ ಇವನಿಗಂತಾನ, ಕಣ್ ಕಾಣಂಗಿಲ್ಲದ್ರೆ ನಿಮ್ ಕಿಮ್ಮತ್ತು ಕೈ. ಇವ ಅಂತಾನ, ಇಲ್ಲತ್ತಿ ನಾನೊಂದು 4 ಟಗರು ಮರಿ ಸಾಕೀನಿ, ಟಗರು ಮರಿ ಅಂದ್ರೆ ಭಾಳ ಜೀವ, ಟಗರು ಮರಿ ತಿಲ್ಲತ್ತೆ ಬಿಟ್ಟೇನಿ. ಹಂಗ ತಮ್ಮ ನನಗೇನು ಗೊತ್ತಪ್ಪ, ನಿನಗೆ ಕಣ್ ಕಾಣ್ತಾವಿಲ್ಲ ಅಂತ ಮಾಡಿದ್ದೆ. ಹಿಂಗ ಸೋರಾಡಿ ತಾಟ್ ತಗೊಂಡ, ಆ ತಾಟ ಖಾಲಿಯಾಗಿ ಬಿಟ್ಟಿದ್ವು, ಟಗರು ಮರಿ ತಿಂದ ಬಿಟ್ಟಿದ್ವಿ. ಈಕೆ ಹತ್ತಿ ಅಳಿಯ ಇನ್ನೊಂದು ಸ್ವಲ್ಪ ತಿನ್ಲ ಅಂತೇಳಿ ತಂದು ಹಿಂಗ ಹಾಕಿದ್ಲು, ಸಪ್ಲಾತು. ಇವ ಅಂತಾನ, ಅಲೋ ಇವನ ಟಗರು ಮರಿ ಮತ್ತೆ ಬಂದೈತಲ್ಲ ಅಂದೇವು. ಮತ್ತೆ ಈಗ ಬಗ್ಗೆ ಅತ್ತಿಂಗ ಮಂಡಕ್ಕೆ ಹಾಕ್ತಿದ್ಲು, ಸಿಟ್ಟು ಬಂದು ಬಿಡ್ತೀವಿ. ನಿಂತು ಮಂಡಕ್ಕೆ ತಿಂದು ಮತ್ತೆ ಸ್ವಲ್ಪ ಉಳ್ದೋದ್ಕೂ ತಿನ್ನಕ್ ಬಂದು ಏನು ಸಿಟ್ಟು ಬಂದು ಟಗರು ಮರಿ ಅಂತೇಳಿ ಹೊಡೆಯಕ್ ಹೋದ. ಆ ಏಟು ಅತ್ತಿಗೆ ಮಿತ್ತು, ಅತ್ತಿ ಗಿಮಿ 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 ತಿರುಗಿತು. ಆಕೆ ಅಂತಾಳ, ಗಂಡನ ಕೂಡ ಒಂದು ಏಟು ಬಡಿಸ್ಕೊಂಡಕ್ಕೆಲ್ಲ ನಾನು, ಗಂಡ ಒಂದೇಟು ಬಡಿದ್ರೆ 2 ಏಟು ಬಡ್ದಾಕಿ ನಾನು. ನೀವ್ಯಾರು ಬಡಿದ್ರಿ ಕೈ ಎತ್ತು ನೋಡು, ನೀವಕ್ಕೆತ್ತಿ ಕೈ ಎತ್ತಗಲ್ಲ ನೀವು. ನಾನು ಬಡ್ದು ಬಿಟ್ಟಲ್ಲ ಅಂದಾಗ ಇಲ್ಲೆತ್ತಿ ಆ ಟಗರು ಮರಿ ಹೊಡಕ್ ಹೋದೆ, ನಿನಗೆ ಬಿದ್ದು ಒಳ ಏಟಂತ. ನೀನು ರಾತ್ರಿ ಊಟ ಆತು, ಹೊಸದಾಗಿ ಲಗ್ನಾದ ಭಾಳ ಜೀವ ಮಾಡ್ತಾನೆ. ಅಳಿಯ ಬಂದನ ಅಂತೇಳಿ ಶಾವಿಗೆ ಪಾಯಸ ಮಾಡಿ ಹಪ್ಪಳ ಸೊಂಡಿಗೆ ಕರೆದು, ಹೌದಲ್ರಿ ಗವಾಗ ಮಾಡ್ಯಾರ ನೀವು, ನನಗತ್ತ ಮಾಡ್ಯಾರ. ಹೊಸದಾಗಿ ಲಗ್ನಾದಾಗ ಭಾಳ ಕಾಳಜಿ ಮಾಡ್ತಾರೆ. ಹೊಸದಾಗಿ ಲಗ್ನಾದಾಗ ಅತ್ತೆ ಮನೆಗೆ ಬೀಗರ ಮನೆಗೆ ಹೋದಾಗ, ಅಳಿಯ ಬಂದನ ಮಣಿ ಹಾಕ್ರಂತಾರ. ಅದು ಆಟ ಸೊಲ್ಲಿಗೆ ಒಂದೇನಿದ್ದು ಬಂತಂದ್ರೆ ಭಾಳ ಸುಳ್ಳು ಇರ್ತೈತಿ. ಅದು ಅಲ್ಲೇ ಉಳ್ಕಂತಂದ್ರೆ 4 ದಿನ ಅಲ್ಲೇ ಉಳ್ಕಂತಂದ್ರೆ, ಅಳಿಯರಿಗೆ ಮಣಿ ಹಾಕಂದ್ರೆ ಯಾಕೆ ಮಣಿ ಅಂತಾರು, ನೂಕ್ ಮಣಿ ಅಂತಾರ, ಹೌದಿಲ್ಲ? ಮತ್ತೆ ಹಿಂಗ ಅಳಿಯ ಬಂದಂತೇಳಿ ಶಾವಿಗೆ ಪಾಯಸ ಮಾಡ್ಯಾರ, ಶಿಸ್ತು ಊಟ ಮಾಡಿದ. ಅಂದಾಜು ಜನ ಬಂದು ಹೊರಗೆ ಬಂದು ಕಟ್ಟಿ ಕುಂತ್ಕೊಂಡ. ಎಲ್ಲರೂ ಊಟ ಮಾಡಿದ ಮೇಲೆ ಮಲಗಿದ್ರಾತಂತ ತಿಳ್ಕೊಂಡು, ಅದು ಮನೆ ಭಾಳ ಸರದಿತ್ತು. ಅತ್ತಿ ಪಡಸಲೆಗೆ ಹಾಚಿದ್ಲು, ಹೇಳ್ತಿ ಅಡಿಗೆ ಮನೆಗೆ ಹಾಚಿದ್ಲ. ಇದು ಅಸ್ಸಾಮಿ ನನ್ನ ಹೆಂಡತಿ ಬಂದು ಕರಿತಾಳಂತ ಕಾಯ್ಕೊಂಡ ಕುಂತೈತಿ. ಆಕೆ ಹೇಳ್ತಿ ತಾನ ಬಂದ ಮಕ್ಕಂದ್ರಂತ ಆಯ್ತು, ಮಕ್ಕ ಮುಟ್ಲು. 10-11 ಗಂಟೆ ಆಯ್ತು, 12 ಗಂಟೆ ಆಯ್ತು, ಸೌಕಾಶ ಹೊಂಟಿತ್ತು. ಅವಾಗ ಅಂದಾಜಿನ ಮೇಲೆ ಮೆಟ್ಲತ್ತಿ ಪಡಸಾಲಿಗೆ ಬಂತು. ಹಿಂಗ ಸೌಕಾಶ ಹೊಂಟಿತ್ತು, ಅಲ್ಲಿ ಹಾಸಿಗೆ ಕಾಲಿಗೆ ತಟ್ಟಿಬಿಟ್ಟು, ಇದೇನು ಮಾಡ್ತ ಸ್ವಾಮಿ, ಇದು ನನ್ನ ಹೆಂಡತಿ ಆಸಿ ಅಂತೇಳಿ ಬಡಬಡ ಹೋಗಿ ಅತ್ತೆ ಮಕ್ಕಳ ಮಕ್ಕ ಬಿಡಿತಾನ. ಅತ್ತೆ ಮಕ್ಕ ಹೋಗಿ ಕೈ ಹಾಕ್ಬಿಡ್ತಿ, ಹೆಸರಾಗಿ ಬಿಡ್ತಿ ಅತ್ತಿ. ಎಂಥವನದೀವೋ, ಬಂಗಾರದಂತ ಮಗಳು ಕೊಟ್ಟೇನಿ, ಮಗಳ ಮಕ್ಕಳು ಬಿಟ್ಟು ನನ್ನ ಮಕ್ಕಳ ಮಕ್ಕಂಡಿಯಲ್ಲ. ಅತ್ತೆ ಕಲ ಬಾಯಿ ಮಾಡಕತ್ತಿರ್ಲು, ಎತ್ತಿ ಕಬಸ್ಬೇಡ, ಮಂದಿ ಕಲಿಸ್ಬೇಡ, ನಿನ್ನ ಕಾರ್ ಹಿಡ್ಕಂತೀನಿ, ನನಗರ ಇಳಿಗನ್ ನೋಕಾವ, ಇದು ನಾನು ಹೆಂಡತಿ ಆಸೆಯಿಂದ ಬಂದು ಮಕ್ಕಂದಿನವಾ, ನಾನು ದೇಶಪೂರ್ವಕವಾಗಿ ಮಕ್ಕಂಡಿಲ್ಲ. ಅತ್ಯಂತಳ, ಅಯ್ಯೋ ತಮ್ಮ, ಈಟ ಮೊದಲು ಹೇಳಿದ್ರ ನೀನೆಲ್ಲಿ ಆಗದೆ ಬೀಳ್ತಿದ್ದಿ. ಆ ಟಗರು ಮರಿಯಲ್ಲಿ ಮಂಡಕ್ಕೆ ತಿಂತದ್ದು ನಾನೆಲ್ಲಿ ನೆನ್ಕೊಡ ಬಡಿಸ್ಕೊಂತಿದ್ದೆ. ಅತ್ತಿ ಕರ್ಕೊಂಡೋಗಿ ಎತ್ತಿ ಹಾಸಿಗೆ ಬಿಟ್ಲಂತ. ಮಡಿಯಾಲಿಂದ ಮರಿಪಾರ ಸಾರಿಸಿ ನೀವಯ್ಯ ತೊಳಿತೈತೆ ನೀರ ಕಾಸಿ ನೀವು ಧರಿಸಿ ಅಷ್ಟಂಗ ವಿಭೂತಿ ಧರಿಸಿ 5 ಬೆರಳಿಲೆ ದೀನನದ ಉಡಿಸಿ 5 ಬೆರಳಿಲೆ ದೀನನದ ಉಡಿಸಿ ನಾ ಹೋದ ಮ್ಯಾಲೆ
ನೀ ಹ್ಯಾಂಗಿರತಿ ನಿನ್ನ ಮರೆಯಲೆಂದನಾದು ನವಂತಿ ನಿನ್ನ ಮರೆಯಲೆಂದನಾದು ನವಂತಿ. ಅವ್ರೇನಂತಾರ ಕಡ್ಕೋಳು ಮಡಿವಾಳಪ್ಪನವರು ತಮ್ಮ ಶರೀರಕ್ಕೆ ಅಂತಾರ, ನಾ ಹೋದ ಮೇಲೆ ಈ ಶರೀರದಲ್ಲಿ ಏನು ಆತ್ಮವಾಸ ಮಾಡ್ಯಾರಲ್ಲ ಜೀವಾತ್ಮನು, ನಾ ಹೋದ ಮೇಲೆ ನೀನ್ ಹೆಂಗಿರುತ್ತದೆ, ನಾನು ಅಧೀನಂತರ ನಿನಗೆ ಬೆಲೆ ಐತಿ. ಯಾವ ಜೀವಾತ್ಮನು ಶರೀರದಲ್ಲಿ ಐತಂತಾರೆ ಇದಕ್ಕೆ ಬೆಲೆ ಐತಿ. ಆ ಜೀವತ್ತಂದ್ರೆ ಇದನ್ನ ಯಾರಾದ್ರೂ ಇಟ್ಕೊಂತಾರೇನ್? ಎಲ್ಲಿ ತನಕ ಜೀವಾತ್ಮ ಶರೀರದಲ್ಲಿ ಇರ್ತಾನ ಅಲ್ಲಿ ತನಕ ಅದಕ್ಕೆ ಬೆಲೆ ಅದ. ಎಂದು ಜೀವಾತ್ಮನು ಈ ಶರೀರವನ್ನು ಬಿಟ್ಟು ಹೋಗ್ತದ ಅಂದು ಇದಕ್ಕೆ ಬೆಲೆ ಇಲ್ಲ. ಭೀಮಪ್ಪ ಅಂತಕ್ಕಂಥ ಭಕ್ತ ಆ ಭಕ್ತನಿಗೆ ಹೇಳ್ತಾನ, ಮಠದ ಜಾತ್ರೆ ಬಂತಪ್ಪ, ನಿಮ್ಮ ಗ್ರಾಮದಿಂದ ಒಂದಿಷ್ಟು ಕಟ್ಟಿಗೆ ಸೇವೆಯನ್ನು ಮಾಡಬೇಕು, ದಾಸೋಕ್ಕಾಗಿ ಕಟ್ಟಿಗೆ ತಂದುಕೊಡ್ಬೇಕಂತೇಳಿ ಆ ಭೀಮಪ್ಪನಿಗೆ ಹೇಳಿದಾಗ, ಭೀಮಪ್ಪ ತನ್ನ ಗ್ರಾಮದಿಂದ ಎಲ್ಲ ಗ್ರಾಮದ ಭಕ್ತರನ್ನು ಕರೆಸಿ ಕಟ್ಟಿಗೆ ವ್ಯವಸ್ಥೆಯನ್ನು ಮಾಡಿಸ್ತಾನೆ. ಆದರೆ ಭೀಮಪ್ಪನಿಗೆ ಒಂದು ಮನಸ್ಸಿನಲ್ಲಿ ಚಿಂತೆ ಏನಂತಂದ್ರೆ, ಆತನ ಜಾತಕದಲ್ಲಿ 40 ವರ್ಷದಲ್ಲಿ ಅಪಘಾತ ಆಗ್ತದ, ಆ ಅಪಘಾತದಿಂದ ಸಾವು ಬರ್ತದ ಅಂತೇಳಿ ಜಾತಕದಲ್ಲಿ ಬರೆದಿತ್ತು. 40 ಬಂಡಿ ಕಟ್ಟಿಗೆಯನ್ನು ರೆಡಿ ಮಾಡಿಸಿ ಎಲ್ಲರಿಗೆ ಹೇಳ್ತಾನೆ, ನೀವು ಈ ಕಟ್ಟಿಗೆಯನ್ನ ಲಚ್ಚಾಣ ಮಠಕ್ಕೆ ಮುಡಿಸರಂದಾಗ ಊರಿನ ಮಂದಿ ಅಂತಾರ, ನೀನು ಬರಲಾರ್ದ ನಾವು ಹೋಗಂಗಿಲ್ಲ. ಈತನ ಮನಸ್ಸಿನಲ್ಲಿ ಏನು ಕೊರಗೈತಿ, ನಾನೇನಾದ್ರೂ ಈ ಬಂಡಿಯಲ್ಲಿ ನಾನು ಪ್ರಯಾಣ ಮಾಡಿದ ಅಂತಂದ್ರೆ ಎಲ್ಲಿ ನನಗೆ ಅಪಘಾತ ಆಗತ್ತೇನೋ, ಜಾತಕದಲ್ಲಿ ಬರಲಾದ ಹೆಂಗ್ ಮಾಡೋದು, ಎಲ್ಲಾ ಭಕ್ತರು ನೀನು ಬರಲಾದ ನಾವು ಹೋಗಂಗಿಲ್ಲ ಅಂದಾಗ ಎಲ್ಲಾ ಭಾರವನ್ನ ಸಿದ್ಧಲಿಂಗ ಮಹಾರಾಜನ ಮೇಲೆ ಹಾಕಿ ಆ ಬಂಡಿಗೆಯಲ್ಲಿ ಪ್ರಯಾಣ ಮಾಡಿದ್ದಾನೆ. 40 ಬಂಡಿ ಕಟ್ಟಿಗೆಯನ್ನು ಹೆಚ್ಚಿಕೊಂಡು ಹೊಂಟಿದ್ದಾನೆ. ಹೋಗಬೇಕಾದ್ರೆ ಜ್ಯೋತಿಷ ಕೂಡ ಸುಳ್ಳಲ್ಲ. ದಾರಿಯ ಮಧ್ಯದಲ್ಲಿ ಆ ಬಂಡಿಯಿಂದ ಜಾರಿ ಆ ಭೀಮಪ್ಪ ಕೆಳಗೆ ಬೀಳ್ತಾ ಇದ್ದಾನೆ. ಕೆಳಗೆ ಬಿದ್ದಾಗ ಆ ಭೀಮಪ್ಪನ ಮೇಲೆ ಬಂಡಿ ಗಾಲಿನ ಹತ್ಕೊಂಡು ಹೋಗಿಬಿಡ್ತಾನೆ. ಅಲ್ಲಿರ್ತಕ್ಕಂಥವ್ರೆಲ್ಲರೂ, ಅಯ್ಯೋ ಭೀಮಪ್ಪನ ಕುತ್ತಿಗೆ ಮೇಲೆ ಗಾಲಿ ಹಾಯ್ದು ಹೋಯ್ತು, ಇನ್ನೇನು ಅಂತ ಬದುಕಿಲ್ಲ, ಸತ್ತ ಹೋಗಿರಂತ ತಿಳ್ಕೊಂಡು ಎಲ್ಲರೂ ಬಂದು ನೋಡ್ತಾರ. ಆದ್ರೆ ಬಂಡಿಯಿಂದ ಬೀಳುವ ಕಾಲಕ್ಕೆ ಭೀಮಪ್ಪ ಅಂತಾನ, ಸಿದ್ಧಲಿಂಗ ಮಹಾರಾಜನೇ ನೀನೇ ನನ್ನನ್ನು ಕಾಪಾಡಬೇಕು, ನಿನ್ನ ಬಿಟ್ಟು ನನ್ಗೆ ಯಾರು ಗೊತ್ತಿಲ್ಲ, ನೀನೇ ನನ್ನನ್ನು ಕಾಪಾಡ್ಬೇಕಂತ ಹೇಳಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಕೆಳಗೇನು ಬಿದ್ದಲ್ಲ, ಆ ಬಂಡಿ ಗಾಲಿ ಅಂತರದಲ್ಲಿ ಆದೋಯ್ತು. ಯಾವಾಗ ಭೀಮಪ್ಪ ಇಲ್ಲಿ ಸದ್ಗುರುನಾಥನೇ ನೀನೇ ನನ್ನನ್ನು ರಕ್ಷಣೆ ಮಾಡಬೇಕಂತ ನಾಮಸ್ಮರಣೆ ಮಾಡಿದ, ಲಚ್ಚಾಣ ಮಾಡದಿರತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಕುಂತಲೇ ಭಕ್ತರ ಮಧ್ಯದಲ್ಲಿ ತನ್ನೆರಡು ಕೈಗಳನ್ನು ಎತ್ತುತ್ತಾ ಇದ್ದಾನೆ. ಭಕ್ತರಂತಾರ, ಯಾಕಪ್ಪ ಇದಕ್ಕಿದ್ದಂಗ ಕೈಗಳನ್ನು ಎತ್ತಿದೆ? ಇಲ್ಲ, ಭೀಮಪ್ಪನಿಗೆ ಅಪಘಾತ ಆಯ್ತು, ಭೀಮಪ್ಪ ಬಂಡಿಯಿಂದ ಕೆಳಗೆ ಬಿದ್ದ, ಅದ್ರ ಮೇಲೆ ಗಾಲಿ ಹೈಗೋಗ ಕಾಲಕ್ಕ ನನ್ನ ನಾಮಸ್ಮರಣೆ ಮಾಡಿದ, ನಿನ್ನ ಬಿಟ್ಟರೆ ಯಾರು ಗೊತ್ತಿಲ್ಲ, ನೀನೇ ಕಾಪಾಡಬೇಕು ನನ್ನ ನಾಮಸ್ಮರಣೆ ಮಾಡಿದ, ಆ ಬಂಡಿ ಗಾಲಿನ ನಾನು ಎತ್ತಿನಂತ. ಎಲ್ಲರೂ ಬಂದು ನೋಡ್ತಾರ, ಭೀಮಪ್ಪನಿಗೇನಾಗಿಲ್ಲ. ಬಹಳ ವಿಚಿತ್ರ. ಭೀಮಪ್ಪನಿಗೆ ಅನಿಸ್ತಿ, ಇನ್ನು ಮುಂದೆ ನನ್ನ ಕಣ್ಣಿಗೆ ದೂರ ಆತಿದು. ಎಲ್ಲರನ್ನು ಕರೆದುಕೊಂಡು ಮಠಕ್ಕೆ ಬರ್ತಾನ. ಮಠದಲ್ಲಿರ್ತಕ್ಕಂಥ ಭಕ್ತರು ಅಂತಾರ, ಯಪ್ಪ ಹಿಂಗಾತು ದಾರಿಯ ಮಧ್ಯದಲ್ಲಿ ಹೇಳ್ಬೇಕನ್ನೋದ್ರೊಳಗಾಗಿ ಎಲ್ಲ ಘಟನೆ ನನಗೆ ಗೊತ್ತಾದ, ಏನ ನಡೆದಂತೆ ಅವ್ರ ಮುಂದೆ ಎಲ್ಲ ಮನಸ್ಸಿದ್ದರಿಗೆ ಮಹಾರಾಜ್ ಹೇಳುತ್ತಾರ. ಎಲ್ಲರಿಗೂ ಆಶ್ಚರ್ಯ ಹಾಕಿ ತಾನ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಕೊಡುತ್ತಾನ. ಆತ ಅದಾನಂತರ ವಿಶ್ವಾಸದಿಂದ ನಂಬಿಕೆಯಿಂದ ಎಲ್ಲಾ ಭಾರವನ್ನು ಆತನ ಮೇಲೆ ಹಾಕಿ ನಿರಾಭಾರಿಯಾಗಿ ನೀವು ಯಾರು ಸವಾಲು ಮಾಡ್ತೀರಿ, ನಿಮ್ಮ ಸಂಸಾರದ ಭಾರವಲ್ಲೇ ಆ ಕೂತ್ಕೊಂಡು ನಡೀತಾನ. ಕೇಳೋನ್ ಜಲ್ದಿ ಕೇಳಬೇಕು. ಮದುಮಗನ ಬಟ್ಟೆ ಮಹಾಮಹಿಮರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಧರಿಸಿರ್ತಕ್ಕಂಥ ಮದುಮಗನ ಬಟ್ಟೆ, ಮದುವೆಯಾದ ಸಂದರ್ಭದಲ್ಲಿ ಧರಿಸಿರ್ತಕ್ಕಂಥ ಮದುಮಗನ ಬಟ್ಟೆ. ಈ ಬಟ್ಟೆ ರೂಪದಲ್ಲಿ ನಿಮ್ಮ ಮನೆ ಪ್ರವೇಶ ಮಾಡುತ್ತಾನ. ಕನ್ಯೆ ಸಿಕ್ಕಿದ್ದಿಲ್ಲ ಅವನಿಗೆ. ದಿವಸ ಬೆಳಗ್ಗೆ ಮುಂಜಾನೆ ಬರೋದು ಬೇಡ್ಕೊಂತಿದ್ದ. ಒಂದು ದಿವಸ ಹನುಮಪ್ಪ ಮಾತಾಡಿದ, ಏನೋ ಭಕ್ತ ಯಾಕೆ ಬರಕತ್ತಿದಿ? ಯಪ್ಪ ನನ್ನ ಕನ್ಯೆ ಸಿಗೋಲು, ಕನ್ಯೆ ಸಿಗಂಗ ಮಾಡು.
ಹನುಮಪ್ಪ ಅಂದ, ನಿನಗೆಲ್ಲಿ ಕನ್ಯೆ ಹುಡುಕಲು? ಆ ಕನ್ಯೆ ಸಿಗಲ ಅದಕ್ಕೆ ನಾನು ಸನ್ಯಾಸಿ ಆಗೀನಿ, ನಿನಗೆಲ್ಲಿ ಕನ್ಯೆ ಹುಡುಕಲು ಅಂದಂತ. 501 ಮಹಾಮಹಿಮನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಧರಿಸತಕ್ಕಂಥ ಒಂದು ಜಪಿ ದೋತ್ರ, ಒಂದು ಅಂಗಿ ಬಟ್ಟೆ, ಒಂದು ಬನಿನ, ಆ ತಾಯಿ ರೇವಮ್ಮ ಧರಿಸತಕ್ಕಂಥ ಒಂದು ಚೀರಿ ಮತ್ತು ಒಂದು ಕಣ. 501 ದೊಡ್ಡಬಸಯ್ಯ ಸ್ವಾಮಿ ಹಿರೇಮಠ ಸಾಕಿನ ಸಾಚುವ ಒಂದು ಸಾರಿ ಕೇಳಬೇಕು. ಜಲ್ದಿ ಕೇಳಿದ್ರೆ ಜಲ್ದಿ ಕೇಳ್ರಿ. ಮಹಾಮಹಿಮರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಮದುವೆಯಾಗ ಸಂದರ್ಭದಲ್ಲಿ ಧರಿಸಿರ್ತಕ್ಕಂಥ ಮದುಮಗನ ಬಟ್ಟೆ 2201 ರೂಪಾಯಿ. ಬಸವಂತ ಪಗೋನ 3 ಸಾರಿ ಹಾಕಿ ಚಪ್ಪಾಳೆ. ಬಸವಂತ ಪಗೋನ ಇವರು ಕೂಡ ವೇದಿಕೆ ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕು. ಆ ಸದ್ಗುರುನಾಥನ ಸಕಲ ಸಂಪತ್ತನ್ನ ಆಯುಷ್ಯವನ್ನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲೆಂದು ಹಾರಿಸುತ್ತಾ ಅವರು ಕೂಡ ನಮಗೆ 101 ರೂಪಾಯಿ ಕಾಣಿಕೆದಲ್ಲಿ ಕೊಟ್ಟಿದ್ದಾರೆ. ಸದ್ಗುರುನಾಥರವರಿಗೆ ಸಕಲ ಸಂಪತ್ತನ್ನ ಆಯುಷ್ಯವನ್ನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲೆಂದು ಹಾರೈಸೋಣ. ಸಿದ್ಧಲಿಂಗ ಮಹಾರಾಜರು ಮದುವೆ ಆಗುವ ಸಂದರ್ಭದಲ್ಲಿ ಹಿಡಿದಿರ್ತಕ್ಕಂಥ ಸುರಿಗೆಕಾಯಿ, ಆಶೀರ್ವಾದ ಮಾಡಿರ್ತಕ್ಕಂಥ ಕಾಯಿ ಕಾಯ್ಕೊಂಡು ಬರ್ತೈತೆ. ಈ ಕಾಯಿಯನ್ನು ಸವಾಲು ಮಾಡಿ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದಾದ್ರೆ ಏನೇನು ನೀವು ಸಂಕಲ್ಪ ಮಾಡ್ತೀರಿ ಅವುಗಳೆಲ್ಲ ಈಡೇರ್ತಾವ. ನಿಮ್ಮ ಮಕ್ಕಳು ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಕೈತಿ. ಮನೆಗ ಅತ್ತಿ ಸೇರಂಗಿಲ್ಲ ಅಂದ್ರೆ ಅತ್ತಿ ಸೇರ್ತಾಳ, ಗಂಡ ಸೇರಂಗಿಲ್ಲ ಅಂದ್ರೆ ಗಂಡ ಸೇರ್ತಾನ. ಹೆಂಡತಿ ಜಗಳ ಮಾಡ್ತೈತಿ ಅಂದ್ರೆ ಜಗಳ ಮಾಡೋದು ನಿಂದಿರ್ಸ್ತಾಳ. ಯಾರ್ಯಾರು ಏನೇನು ಸಂಕಲ್ಪ ಮಾಡ್ತೀರಿ ಅಂಥದ್ದನ್ನೇ ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ಈ ಕಾಯಿಯಲ್ಲಿ ಕಾಯ್ಕೊಂಡು ಬರ್ತೈತಿ. ಆ ಒಂದು ನಿಟ್ಟಿನಲ್ಲಿ ಕಮಿಟಿಯ ಸವಾಲು ಬಹಳ ಇರಂಗಲ್ಲ, ನಾನು ಸ್ವಲ್ಪ ಹೇಳ್ಬಿಡ್ತೇನೆ. ಕಮಿಟಿಯ ಸವಾಲು 5 ಲಕ್ಷ ರೂಪಾಯಿ. ಅಬ್ಬಾ ಬಂದಿರಿ. ನಮ್ಮ ಸವಾಲು ನಾವು ಹೇಳಿವಿ, ಮನುಷ್ಯಗೆ ಒಂದಷ್ಟು ಕೇಳ್ರಿ.